ನಮಸ್ಕಾರ ಸ್ನೇಹಿತರೆ, ಇವತ್ತು ನನ್ನ ಸ್ನೇಹಿತ ನನ್ನ ಕೈಯಲ್ಲಿ ಮೊಬೈಲ್ ಫೋನ್ ಕೊಟ್ಟು ಫೋನ್ಪೇ ಅಪ್ಡೇಟ್ ಮಾಡು ಅಂತ ಅಂದ ಸ್ನೇಹಿತರೆ. ಸೊ ನಾನು ಫೋನ್ಪೇ ಅಪ್ಡೇಟ್ ಮಾಡಬೇಕಂತ ಪ್ಲೇಸ್ಟೋರ್ ಹುಡುಕಿದ್ದೆ ಸ್ನೇಹಿತರೆ ಮೊಬೈಲ್ ಫೋನಲ್ಲಿ. ಸೊ ಸಿಗಲೇ ಇಲ್ಲ ಸ್ನೇಹಿತರೆ. ಸೊ ಆಮೇಲೆ ಯೋಚನೆ ಮಾಡಿದ್ದೆ ಡಿಸೇಬಲ್ ಆಗಿರ್ಬೋದು ಅಂತ. ಓಕೆ, ಸೆಟ್ಟಿಂಗ್ಸಿಗೆ ಹೋಗಿ ಸ್ನೇಹಿತರೆ. ಸೆಟ್ಟಿಂಗ್ಸಿಗೆ ಹೋಗಿ ಆ್ಯಪ್ಸ್ ಅಂತ ಕ್ಲಿಕ್ ಮಾಡಿದ್ದೆ ಸ್ನೇಹಿತರೆ. ಸೊ ಆ್ಯಪ್ಸ್ ಅಂತ ಕ್ಲಿಕ್ ಮಾಡಿ ಮ್ಯಾನೇಜ್ ಆ್ಯಪ್ಸಿಗೆ ಬಂದೆ ಸ್ನೇಹಿತರೆ. ಸೊ ಇಲ್ಲಿ ಹುಡ್ಕ್ಯಂತ ಹೋದೆ ಸ್ನೇಹಿತರೆ. ಸೊ ಸ್ಕ್ರೋಲ್ ಹುಡ್ಕ್ಯಂತ ಹೋದೆ ಸ್ನೇಹಿತರೆ. ಸೊ ಪ್ಲೇಸ್ಟೋರ್ ಕಣ್ಣಿಗೆ ಕಾಣಲೇ ಇಲ್ಲ ಸ್ನೇಹಿತರೆ. ಸೊ ನನಗೂ ಸಾಕಾಗಿ ಸರ್ಚಿಗೆ ಹೋದೆ ಸ್ನೇಹಿತರೆ. ಸರ್ಚಿಗೆ ಹೋಗಿ ಪ್ಲೇಸ್ಟೋರ್ ಅಂತ ಟೈಪ್ ಮಾಡಿದ್ದೆ ಸ್ನೇಹಿತರೆ. ಸೊ ಸರ್ಚ್ ಆಗಲಿಲ್ಲ ಸ್ನೇಹಿತರೆ ಪ್ಲೇಸ್ಟೋರು. ಓಕೆ, ಯೋಚನೆ ಮಾಡಿದ್ದೆ ಸ್ನೇಹಿತರೆ ಏನಾಗಿರ್ಬೋದು ಅಂತ. ಓಕೆ, ಆಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ದೆ ಸ್ನೇಹಿತರೆ. ಅಲ್ಲಿ ಶೋ ಆಲ್ ಆ್ಯಪ್ಸ್ ಅಂತ ಆಪ್ಷನ್ ಇತ್ತು ಸ್ನೇಹಿತರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಒಳ್ಳೆಗೆ ಸರ್ಚಿಗೆ ಬಂದು ಪ್ಲೇಸ್ಟೋರ್ ಅಂತ ಟೈಪ್ ಮಾಡಿದ್ದೆ ಸ್ನೇಹಿತರೆ. ಓಕೆ, ಗೂಗಲ್ ಪ್ಲೇಸ್ಟೋರ್ ಕಣ್ಣಿಗೆ ಬಿತ್ತು ಸ್ನೇಹಿತರೆ. ಡಿಸೇಬಲ್ ಆಗಿತ್ತು. ಸೊ ಎನೇಬಲ್ ಮಾಡಿಕೊಂಡೆ ಸ್ನೇಹಿತರೆ. ಓಕೆ, ಎನೇಬಲ್ ಆಯಿತು ಸ್ನೇಹಿತರೆ. ಸೊ ಅದೇ ರೀತಿ ಇನ್ನು ಗೂಗಲ್ ಪ್ರಾಡಕ್ಟ್ ಯಾವೆಲ್ಲ ಇದೆ ಸ್ನೇಹಿತರೆ ಅವೆಲ್ಲ ಡಿಸೇಬಲ್ ಆಗಿದ್ವು ಸ್ನೇಹಿತರೆ. ಸೊ ಅವೆಲ್ಲ ಎನೇಬಲ್ ಮಾಡ್ಕೊಂತ ಹೋದೆ ಸ್ನೇಹಿತರೆ. ಸೊ ಗೊತ್ತಾಯ್ತಾ ಸ್ನೇಹಿತರೆ, ಒಂದು ಮೊಬೈಲ್ ಫೋನ್ ಅಪ್ಲಿಕೇಶನ್ಸ್ ಡಿಸೇಬಲ್ ಆದರೆ ಯಾವ ರೀತಿ ಎನೇಬಲ್ ಮಾಡಬೇಕಂತ. ಇದು ರೆಡ್ಮಿ ಫೋನ್ ಆಗಿದೆ ಸ್ನೇಹಿತರೆ. ಓಕೆ, ಅದೇ ರೀತಿ ಗೂಗಲ್ ಕೂಡ ಡಿಸೇಬಲ್ ಮೋಡಿಗೆ ಹಾಕಿದ್ನ ನಮ್ಮ ಸ್ನೇಹಿತ. ಸೊ ಗೂಗಲ್ ಅಂತ ಟೈಪ್ ಮಾಡಿದ್ದೆ ಸ್ನೇಹಿತರೆ. ಸಿಕ್ತಿ, ಅದು ಕೂಡ ಡಿಸೇಬಲ್ ಮೋಡಲ್ಲೇ ಇದೆ. ಸೊ ಅದನ್ನು ಓಪನ್ ಮಾಡಿ ಎನೇಬಲ್ ಅಂತ ಕ್ಲಿಕ್ ಮಾಡಿದ್ದೆ. ಓಕೆ, ಒಳ್ಳೆ ಡಿಸೇಬಲ್ ಮೋಡಿಗೆ ಹಾಕಿದ್ದೆ ಸ್ನೇಹಿತರೆ. ಸೊ ನಮ್ಮದು ಮೇನ್ ಕೆಲಸ ಏನು ಸ್ನೇಹಿತರೆ, ಫೋನ್ಪೇ ಅಪ್ಡೇಟ್ ಮಾಡೋಕೆ ಸ್ನೇಹಿತರೆ. ಅದಕ್ಕೆ ಏನು ಬೇಕು, ಪ್ಲೇಸ್ಟೋರ್ ಬೇಕು. ಓಕೆ, ಉಳ್ಕಿವೆಲ್ಲ ಡಿಸೇಬಲ್ಗೆ ಹಾಕಿಬಿಟ್ಟೆ ಸ್ನೇಹಿತರೆ. ಓಕೆ, ನಮ್ದು ಏನು ಕೆಲಸ ಈಗ ಫೋನ್ಪೇ ಅಪ್ಡೇಟ್ ಮಾಡಬೇಕಷ್ಟೇ. ಓಕೆ, ಈಗ ಪ್ಲೇಸ್ಟೋರ್ ಓಪನ್ ಮಾಡಿ ಫೋನ್ಪೇ ಅಪ್ಡೇಟ್ ಮಾಡೋಕ್ಕಿಟ್ಟೆ ಸ್ನೇಹಿತರೆ. ಓಕೆ, ಈಗ ಪ್ಲೇಸ್ಟೋರಲ್ಲಿ ನಾನು ಯೋಚನೆ ಮಾಡಿದ್ದೆ ಸ್ನೇಹಿತರೆ. ಸೊ ಪ್ಲೇಸ್ಟೋರ್ ಅಪ್ಲಿಕೇಶನಲ್ಲಿ ಕೂಡ ನಾವೆಲ್ಲ ಡಿಸೇಬಲ್ ಹಾಕಿದ ಅಪ್ಲಿಕೇಶನ್ ಎನೇಬಲ್ ಮಾಡ್ಬೋದಾ ಅಂತ ಸರ್ಚ್ ಮಾಡಿದ್ದೆ ಸ್ನೇಹಿತರೆ. ಸೊ ಓಕೆ, ಗೂಗಲ್ ಅಂತ ಹೊಡೆದ್ದೆ. ಓಕೆ, ಅದು ಡಿಸೇಬಲ್ ಆಗಿತ್ತು. ಎನೇಬಲ್ ಮಾಡ್ಕೋಬೋದು ಸ್ನೇಹಿತರೆ ಪ್ಲೇಸ್ಟೋರಲ್ಲಿ ಕೂಡ. ಪ್ಲೇಸ್ಟೋರ್ನೇ ಡಿಸೇಬಲ್ ಮಾಡಿದರೆ ಸ್ನೇಹಿತರೆ ಈ ರೀತಿ ಮೆಥಡ್ ಈಗ ಯೂಸ್ ಮಾಡಿದ್ನಲ್ಲ ಸ್ನೇಹಿತರೆ. ಸೊ ಆ ರೀತಿ ಮೆಥಡ್ ಯೂಸ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಓಕೆ, ಪ್ಲೇಸ್ಟೋರ್ ಒಂದೇ ಇದ್ದರೆ ಸಾಕು, ಎಲ್ಲ ಅಪ್ಲಿಕೇಶನ್ ಎನೇಬಲ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ಅದೆಲ್ಲ ಬಿಡಿ. ಈಗ ಮೇನ್ ಕೆಲಸ ಏನು, ನಾವು ಫೋನ್ಪೇ ಅಪ್ಡೇಟ್ ಮಾಡಬೇಕು. ಓಕೆ, ಫೋನ್ಪೇ ಅಪ್ಡೇಟ್ ಆಯಿತು ಸ್ನೇಹಿತರೆ. ಸೊ ಇನ್ನೊಂದು ಪ್ರಾಬ್ಲಮ್ ಇದೆ ಸ್ನೇಹಿತರೆ ಫೋನ್ಪೇದಲ್ಲಿ. ಸೊ ಅದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಓಕೆ, ಈಗ ಹೊಸ್ದಾಗಿ ಅಪ್ಡೇಟ್ ಮಾಡಿದ್ನಲ್ಲ ಸ್ನೇಹಿತರೆ. ಓಕೆ, ಎಲ್ಲ ಓಕೆ, ಚೆಕ್ ಬ್ಯಾಲೆನ್ಸಿಗೆ ಬಂದೆ ಸ್ನೇಹಿತರೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ನೆ. ಬ್ಯಾಂಕಿನ ಮೇಲೆ UPI ಕೋಡ್ ಹಾಕಿದ್ದೆ ಸ್ನೇಹಿತರೆ. ಸೊ ಈ ರೀತಿ ಬ್ಲಾಕ್ ಸ್ಕ್ರೀನ್ ಬರುತ್ತೆ UPI ಕೋಡ್ ಹಾಕುವಾಗ. ಓಕೆ, ಇನ್ನೊಮ್ಮೆ UPI ಕೋಡ್ ಹಾಕಿದ್ದೆ ಸ್ನೇಹಿತರೆ. ಓಕೆ, ಈ ರೀತಿ ಬಂತು ಸ್ನೇಹಿತರೆ, ರಾಂಗ್ UPI ಪಿನ್ ಅಂತ. ಓಕೆ, ನಾನು ರೀಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡಿದ್ದೆ ಸ್ನೇಹಿತರೆ. ಓಕೆ, ಇಲ್ಲಿ ನಿಮ್ಮ ಕಡೆ ಡೆಬಿಟ್ ಕಾರ್ಡ್, ATM ಕಾರ್ಡ್ ಡೀಟೇಲ್ಸ್ ಹಾಕ್ಬೇಕು ಸ್ನೇಹಿತರೆ. ಸೊ ಲಾಸ್ಟ್ 6 ಡಿಜಿಟ್ ನಂಬರ್ ಹಾಕಬೇಕು ATM ಕಾರ್ಡ್ದು. ಓಕೆ, ಹಾಕ್ತಾ ಇದ್ದೀನಿ. ಹಾಕಿದ ತಕ್ಷಣ ಸ್ನೇಹಿತರೆ ವ್ಯಾಲಿಡ್ ಅಪ್ ಟು ಅಂತ ಇದೆ ಅಲ್ಲ ಸ್ನೇಹಿತರೆ. ಸೊ ಅದು ನಿಮ್ಮ ATM ಕಾರ್ಡ್ನಲ್ಲಿ ಇರುತ್ತೆ ಸ್ನೇಹಿತರೆ, ವ್ಯಾಲಿಡ್ ಅಪ್ ಟು ಅಂತ. ಅದನ್ನ ಡೇಟ್ ಹಾಕಬೇಕು. ಓಕೆ, ಒಳ್ಳೆ ಇನ್ನೊಮ್ಮೆ OTP ಕೇಳುತ್ತೆ, OTP ಹಾಕಬೇಕು ಸ್ನೇಹಿತರೆ. ನೆಕ್ಸ್ಟ್ ನಿಮ್ಮದು ನ್ಯೂ UPI ಪಿನ್ ಹಾಕೋಕ್ಕೆ ಕೇಳುತ್ತೆ ಸ್ನೇಹಿತರೆ. ಸೊ ಅದು ಒಮ್ಮೆ ಹಾಕಬೇಕು.
ಇನ್ನೊಮ್ಮೆ ಕನ್ಫರ್ಮ್ ನ್ಯೂ ಯು ಪಿ ಐ ಪಿನ್ ಅಂತ ಕೇಳುತ್ತೆ ಸ್ನೇಹಿತರೆ. ಇನ್ನೊಮ್ಮೆ ನಿಮ್ಮ ಯು ಪಿ ಐ ಪಿನ್ ಯಾವ್ದು ಹಾಕೈತಿ ಒಳ್ಳೆ ಕನ್ಫರ್ಮ್ ಕೊಡಬೇಕು ಸ್ನೇಹಿತರೆ. ಕೊಟ್ಟ ತಕ್ಷಣ ಸ್ನೇಹಿತರೆ ಈ ರೀತಿ ಬರುತ್ತೆ. ಓಕೆ, ಯು ಪಿ ಐ ಪಿನ್ ಸಕ್ಸಸ್ಫುಲಿ ಸೆಟ್ ಅಂತ ಬಂತು ಸ್ನೇಹಿತರೆ. ಒಳ್ಳೆ ಈಗ ಚೆಕ್ ಬ್ಯಾಲೆನ್ಸಿಗೆ ಬರೋಣ. ಬ್ಯಾಂಕಿಂದು ಒಳ್ಳೆ ನೀವು ಹಾಕಿದ ಯು ಪಿ ಐ ಪಿನ್ ಹಾಕಬೇಕು ಸ್ನೇಹಿತರೆ. ಹಾಕಿದ ತಕ್ಷಣ ಸ್ನೇಹಿತರೆ ಓಕೆ, ಬ್ಯಾಲೆನ್ಸ್ ತೋರಿಸಲು ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಓಕೆ, ಫೋನ್ಪೇ ಕೆಲಸ ಇಲ್ಲಿಗೆ ಮುಗೀತು. ಫೋನ್ಪೇ ಎಲ್ಲ ರೆಡಿ ಆಯಿತು. ಮತ್ತು ಈ ವಿಡಿಯೋದಲ್ಲಿ ಪ್ಲೇಸ್ಟೋರ್ ಡಿಸೇಬಲ್ ಆದರೆ ಎನೇಬಲ್ ಮಾಡೋದು ಯಾವ ರೀತಿ ಅಂತಲೂ ತಿಳ್ಕೊಂಡ್ವಿ. ಲಾಸ್ಟ್ ವಿಡಿಯೋ ಈಗ ಸ್ನೇಹಿತರೆ. ಒಳ್ಳೆ ಗೂಗಲ್ ಪ್ಲೇಸ್ಟೋರ್ನು ಡಿಸೇಬಲ್ ಮೂಡಿಗೆ ಹಾಕಿದ್ದೆ ಸ್ನೇಹಿತರೆ. ಓಕೆ, ಈಗ ಲಾಸ್ಟ್ ಕೆಲಸ ಏನಂದರೆ ಸ್ನೇಹಿತರೆ, ಈಗ ಸೇರ್ಮಿ ಈ ಒಂದು ಏನೋ ವಿಡಿಯೋ ಅಪ್ಲಿಕೇಶನ್ ಏನೋ ಇರ್ಬೋದು, ಸೇರ್ಮಿಯಲ್ಲಿ ವಿಡಿಯೋ ಹಾಕೋದು ಹೆಂಗಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. ಓಕೆ, ಇದು ನಮ್ಮ ಸ್ನೇಹಿತದ ಮೊಬೈಲ್ ಫೋನ್ ಆಗಿದೆ, ರೆಡ್ಮಿ ಫೋನು. ಓಕೆ, ಅದರಲ್ಲಿ ಸೇರ್ಮಿ ಅಂತ ಓಪನ್ ಮಾಡ್ತೀನಿ. ಓಕೆ, ಸೆಂಡ್ ಮೇಲೆ ಆಪ್ಷನ್ ಒತ್ತಬೇಕು ಸ್ನೇಹಿತರೆ. ಓಕೆ, ಈ ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ. ವೈಫೈ ಆನ್ ಮಾಡಬೇಕು ಸ್ನೇಹಿತರೆ. ನೆಕ್ಸ್ಟ್ ಬ್ಲೂಟೂತ್ ಕೂಡ ಟರ್ನ್ ಆನ್ ಮಾಡಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಇನ್ನೊಂದು ಮೊಬೈಲ್ ಫೋನಲ್ಲಿ ಯಾವ ಮೊಬೈಲ್ ಫೋನಿಗೆ ಹಾಕಬೇಕು ಆ ಮೊಬೈಲ್ ಫೋನಲ್ಲಿ ಸೇರ್ಮಿ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಅಲ್ಲಿ ರಿಸೀವ್ ಅಂತ ಕ್ಲಿಕ್ ಮಾಡ್ಬೇಕು ಸ್ನೇಹಿತರೆ. ರಿಸೀವ್ ಅಂತ ಕ್ಲಿಕ್ ಮಾಡಿ ಓಕೆ, ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಬೇಕು. ಯಾವ ಮೊಬೈಲ್ ಫೋನಿಂದ ಹಾಕ್ತೀವಿ ಆ ಮೊಬೈಲ್ ಫೋನಲ್ಲಿ. ಓಕೆ, ರೆಡ್ಮಿ ನೋಟ್ 10T 5G ಇದು ನಮ್ಮ ಸ್ನೇಹಿತನ ಮೊಬೈಲ್ ಫೋನು. ರೆಡ್ಮಿ ನೋಟ್ 8 ಇದು ನನ್ನ ಮೊಬೈಲ್ ಫೋನು. ಓಕೆ, ಫೈಲ್ ಸೆಂಡಿಂಗ್ ಆಗ್ತಾಯಿದೆ ಸ್ನೇಹಿತರೆ. ಓಕೆ, ಇದು ಸೈಡ್ ಸ್ಕ್ರೀನ್ ಆಗ್ತಾಯಿದೆ ಇದನ್ನೆಲ್ಲ ಸ್ನೇಹಿತರೆ. ಅದು ರೆಡ್ಮಿ ನೋಟ್ 8 ಫೋನಲ್ಲಿ ರಿಸೀವ್ ಆಗ್ತಿರೋದು. ಈ ದೊಡ್ಡ ಫೋನಿನ ಚಿತ್ರ ಇದೆಲ್ಲ ಸ್ನೇಹಿತರೆ. ಇದು ರೆಡ್ಮಿ ನೋಟ್ 10T 5G ಮೊಬೈಲ್ ಫೋನಲ್ಲಿ ಸೆಂಡ್ ಆಗ್ತಾ ಇರೋದು. ಸೆಂಡಿಂಗ್ ರಿಸೀವಿಂಗ್ ಆಗಲಿ ಸ್ನೇಹಿತರೆ. ಸೊ ಇವತ್ತು ಈ ವಿಡಿಯೋದಲ್ಲಿ ನೀವು ಸಾಕಬೇಕಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡೀನಿ ಅನ್ಕೊಂಡೀನಿ ಸ್ನೇಹಿತರೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.